Hello everyone, welcome to 7th Standard Ganit Prakash. So let's start from figure it out, okay? Fill in the blanks with numbers and boxes by signs so that the expression on both sides are equal. So equals in the ಎರಡು ಸೈಡ್ ನಾವು equal ಮಾಡಬೇಕು so that we have to write symbols in the box and numbers in the blanks, okay? So ಎರಡು already example ಅವರು ಕೊಟ್ಟಿದ್ದಾರೆ. So third one 3 into 5 plus 8. So ಈಗ ರಿಮೂವಿಂಗ್ ದ ಬ್ರಾಕೆಟ್ ಕಾನ್ಸೆಪ್ಟ್ ಆಗಿತ್ತಲ್ವಾ ಸೊ ಜಸ್ಟ್ ವಿ ಆರ್ ರಿಮೂವಿಂಗ್ ದ ಬ್ರಾಕೆಟ್ ಸೊ ಬ್ರಾಕೆಟ್ ರಿಮೂವ್ ಮಾಡ್ತಿದೀವಿ ಅಂದ್ರೆ ಅದ್ರ ಅರ್ಥ ಏನು ಇಲ್ಲಿ ಇಂಟು 3 ಇದೆ ಅಂದ್ರೆ ಬ್ರಾಕೆಟ್ ಇಂದ ಮುಂದೆ ಒಂದು ನಂಬರ್ ಇದೆ ಸೊ ಇದು ಮಲ್ಟಿಪ್ಲೈ ಆಗುತ್ತೆ ದೆನ್ 8ಗೂ ಮಲ್ಟಿಪ್ಲೈ ಆಗುತ್ತೆ ವಿಚ್ ಮೀನ್ಸ್ 3 ಇಂಟು 5 ಇಲ್ಲಿ ಏನ್ ಸಿಂಬಲ್ ಇದೆ ಅದೇ ಬರಿಬೇಕು ಯಾಕಂದ್ರೆ 3ಗೆ ನೆಗೆಟಿವ್ ಸಿಂಬಲ್ ಇಲ್ಲ ಪಾಸಿಟಿವ್ ಇದೆ ಸೊ ಏನ್ ಸಿಂಬಲ್ ಇರುತ್ತೆ ಅದೇ ಸಿಂಬಲ್ ಬರಿಬೇಕು ದೆನ್ 3 ಇಂಟು 8 3 ಇಂಟು 8 here here also we are removing the bracket ಇಲ್ಲಿ 4 9 in multiply ಆಗುತ್ತೆ and again 2ಗೆ so 4 9 into 4 then plus ಇಲ್ಲಿ plus ಇದೆಯಲ್ಲ plus then 2 into 4 2 into here 4 so ಈಗ ಈ blank ಅಲ್ಲಿ ಈ question ಅಲ್ಲಿ ನೀವು ಇಲ್ಲಿ ಏನ್ ಬೇಕಾದ್ರೂ numbers ಬರಿಬೋದು so that you have to carry the number ಅಷ್ಟೇ like for example I'll write 10 ನಂಬರ್ ಬರೀತೀನಿ 10 ನಂಬರ್ ಬರೆದ್ರೆ ಏನಾಗುತ್ತೆ 3 ಇಂಟು 10 ದೆನ್ ಅಗೇನ್ 3 ಇಂಟು 4 ಆಗುತ್ತೆ ಅಂದರೆ 3 ಇಂಟು 10 ಪ್ಲಸ್ 3 ಇಂಟು 4 ಇಲ್ಲೇನಾದರೂ ನೀವು 12 ಬರೆದ್ರೆ 10 ಇರೋ ಜಾಗದಲ್ಲಿ ಅಗೇನ್ 12 ಬರಿಬೋದು ಯಾವ ನಂಬರ್ ಆದ್ರೂ ತಗೋಬೋದು ದೆನ್ ಎಸ್ ಹಿಯರ್ 13 ಇಂಟು 4 ಇದೆ ಓಕೆನಾ ಸೊ 4 ಅನ್ನೋದು ಫಸ್ಟ್ ಎಲ್ಲಿ ಮಲ್ಟಿಪ್ಲೈ ಆಗ್ತಿದೆ ಫಸ್ಟ್ ನಂಬರ್ಗೆ ಸೊ 4 ಇಲ್ಲಿದೆ ಅಂದರೆ ಇಲ್ಲಿ 13 ಬರಬೇಕು ಪ್ಲಸ್ 6 ಸೊ ಅಗೇನ್ 4 will multiply with 6 also so 6 into 4 then 3 into ಸೊ ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆಲ್ಲ ಇಲ್ಲ ಆನ್ಸರ್ ಸಿಗುತ್ತೆ 3 ಅನ್ನೋದು ಫಸ್ಟ್ ಈ ನಂಬರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ 3 into 5 ಇಲ್ಲಿ 5 then here 2 3 ಅನ್ನೋದು ಕಾಮನ್ ಇದೆ ಎರಡು ಕಡೆನೂ ಸೊ ಇಲ್ಲಿ 5 ಇದೆ 2 ಇದೆ ಸೊ ಡೈರೆಕ್ಟ್ ಆಗಿ ಬರೆದ್ರೆ we will get the answer ಸೊ 2 into 4 3 into 4 ಸೊ ಈಗ ಎರಡು ನಂಬರ್ ಅಲ್ಲಿ ಕಾಮನ್ ನಂಬರ್ ಏನಿದೆ ಅದನ್ನ ಇಲ್ಲಿ ಬರೀಬೇಕು ಸೊ 2 ನಂಬರ್ಸ್ ಅಲ್ಲಿ ಕಾಮನ್ ಏನು ಇದ್ರಲ್ಲಿ 4 ಇದ್ರಲ್ಲಿ 4 ಸೊ ದೆನ್ ಪ್ಲಸ್ ಇದೆ ದೆನ್ 2 3 2 here 3 here then they have removed the bracket so 5 into 9 5 into 9 5 into 2 then here 5 into 2 so here it will become 5 into 7 then 2 into 7 5 into 8 minus symbol ಇದೆ minus 5 into 3 here 7 into 8 means 8 into 7 minus ಸೊ ಈ ನಂಬರ್ ಏನಿದೆ ಮಲ್ಟಿಪ್ಲೈ ಆಗೋದು ಅಂದ್ರೆ ಬ್ರಾಕೆಟ್ ಇಲ್ಲದೆ ಇರೋ ನಂಬರ್ ಏನಿದೆ ಇಲ್ಲಿಗೆ ಪಾಸಿಟಿವ್ ಇದ್ದಾಗ ಏನ್ ಸಿಂಬಲ್ ಇರುತ್ತೋ ಅದನ್ನೇ ಕ್ಯಾರಿ ಮಾಡ್ತೀವಿ ಬೈ ಚಾನ್ಸ್ ಇಲ್ಲಿ ಏನಾದ್ರೂ ನೆಗೆಟಿವ್ ಇದ್ರೆ ಇಲ್ಲಿ ಏನ್ ಸಿಂಬಲ್ ಇತ್ತು ಅದೆಲ್ಲ ಚೇಂಜ್ ಆಗುತ್ತೆ ಓಕೆ 12 5 into 12 minus some number so first here it will become 5 into 12 minus 5 into ಸೊ ಇಲ್ಲಿ ನಾವು ಯಾವ ನಂಬರ್ ಆದ್ರೂ ತಗೋಬಹುದು ಓಕೆನಾ ಸೊ ಐ ವಿಲ್ ಟೇಕ್ 3 ಸೊ ಇಲ್ಲಿ 3 ತಗೊಂಡ್ರೆ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ರೈಟ್ 3 ಓಕೆ ನಾವು ಯಾವ್ದಾದ್ರು ನಂಬರ್ ಇಲ್ಲಿ ಬರೀಬಹುದು ನೋ ರೆಸ್ಟ್ರಿಕ್ಷನ್ ದೆನ್ ಹಿಯರ್ 7 6 ಸೊ ಇಲ್ಲಿ 6 ಬರುತ್ತೆ ನಂಬರು ಯಾಕಂದ್ರೆ ಲಾಸ್ಟ್ ಅಲ್ಲಿ 7 into 6 ಇದೆ ಸೊ 7 into 6 ಆಗುತ್ತೆ ಫಸ್ಟ್ 7 into 15 ಇದೆ ಸೊ ಹಿಯರ್ ಇಟ್ ಇಸ್ 15 into 7 ಆರ್ 7 into 15 ಬೋತ್ ಆರ್ ಸೇಮ್ ಸೊ ಹಿಯರ್ ಮೈನಸ್ ಸೊ ಕಾಮನ್ ಇರೋ ನಂಬರ್ 5 ಇಲ್ಲಿ ಬರ್ತಿದ್ದಾರೆ ಆಲ್ರೆಡಿ ಸೊ ಕಾಮನ್ ಇಲ್ದೇ ಇರೋದು ಯಾವುದು 9 and 4 9 4 ಹಿಯರ್ ಇಟ್ ಇಸ್ ಎರಡು ಸೈಡು ಕಾಮನ್ ಇರೋ ನಂಬರ್ ಯಾವುದು ಅದನ್ನ ಬ್ರಾಕೆಟ್ ಇಂದ ಹೊರಗೆ ಬರೀಬೇಕು 7 ಸೊ 7 ಹಿಯರ್ ಬ್ರಾಕೆಟ್ ಒಳಗೆ 17 and 9 so second question in the boxes below fill lesser than greater than or equal after analyzing the expression on LHS and LHS and RHS use reasoning and understanding of terms and brackets to figure this out and not by evaluating the expression so ಈ ಕ್ವೆಶ್ಚನ್ ಅಲ್ಲಿ ನಾವು ಆಕ್ಚುಯಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆನ್ಸರ್ ಕಂಡುಹಿಡಿತಲ್ಲ ಜಸ್ಟ್ ಬೈ ಕಂಪೇರಿಂಗ್ ಎರಡು ಸೈಡು ನಂಬರ್ ನಾವು LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಸೊ ಎರಡು ಸೈಡ್ ನಾವು ಈಕ್ವಲ್ ಇದೆಯಾ ಇಲ್ವಾ ಅಂತ ಕಂಪೇರ್ ಮಾಡಿ ಚೆಕ್ ಮಾಡ್ತಾ ಇದೀವಿ ರೀಸನಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಕಂಪ್ಯಾರಿಸನ್ ಅಂತ ಲೈಕ್ ಇಲ್ಲಿ ಬ್ರಾಕೆಟ್ ನ ರಿಮೂವ್ ಮಾಡಿ ಬರೆದ್ರೆ ಏನಾಗುತ್ತೆ 8 into 29 ಅಲ್ವಾ
minus 3 into 29. ಸೊ ಬ್ರಾಕೆಟ್ ರಿಮೂವ್ ಮಾಡಿ ಬರುತ್ತೆ. ಅಂದರೆ ಅರ್ಥ 29 8 ಟೈಮ್ ಜೊತೆ ಮಲ್ಟಿಪ್ಲೈ ಆಗಿದೆ, 29 3 ಜೊತೆ ಮಲ್ಟಿಪ್ಲೈ ಆಗಿ ಇದಕ್ಕೆ ಸಬ್ಟ್ರಾಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಹಿಯರ್ ವಾಟ್ ವಿಲ್ ಕಮ್ 3 into 29 minus 8 into 29. ಸೊ ಲಾಜಿಕ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, 3 into 29 ಅನ್ನೋದು ಸ್ಮಾಲರ್ ನಂಬರ್, ಇದು ಸ್ಮಾಲ್ ನಂಬರ್. ಯಾವುದಕ್ಕೆ ಸ್ಮಾಲ್? ಇದಕ್ಕೆ ಸ್ಮಾಲ್. 8 into 29 ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ಅದು ಬಿಗ್ ಇರುತ್ತೆ ಇದಕ್ಕಿಂತ ಅಲ್ವಾ. ಸೊ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರ್ನ ನಾವು ಮೈನಸ್ ಮಾಡಿದ್ರೆ ಏನು ಬರುತ್ತೆ? ಏನೋ ಒಂದಷ್ಟು ವ್ಯಾಲ್ಯೂ ಬರುತ್ತೆ, ನೆಗೆಟಿವ್ ಏನು ಬರಲ್ಲ. ಸೊ ಹಿಯರ್ ಯು ಸಿ 3 into 29 ಇಸ್ ಅ ಸ್ಮಾಲರ್ ನಂಬರ್. ಇದಕ್ಕೆ ಕಂಪೇರ್ ಮಾಡಿದ್ರೆ 8 ಮತ್ತೆ 29 ಕಂಪೇರ್ ಮಾಡಿದ್ರೆ ಇದು ಬಿಗ್ ನಂಬರ್ ಬರುತ್ತೆ. ಸೊ ಯಾವಾಗೆಲ್ಲ ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ನ ಮೈನಸ್ ಮಾಡ್ತೀವೋ ವಿ ವಿಲ್ ಗೆಟ್ ನೆಗೆಟಿವ್. ನೆಗೆಟಿವ್ ಅಂದರೆ ವ್ಯಾಲ್ಯೂ ಸ್ಮಾಲ್ ಅಂತ ಅರ್ಥ, ಚಿಕ್ಕ ನಂಬರ್ ಅಂತ. ಫಾರ್ ಎಕ್ಸಾಂಪಲ್ 4 minus 2 ಅಂದರೆ ವಿ ವಿಲ್ ಗೆಟ್ 2. ಅದೇ 2 minus 4 ಅಂದರೆ ವಿ ವಿಲ್ ಗೆಟ್ -2. ಸೊ -2 is ಸ್ಮಾಲ್ ದೆನ್ 2. ಓಕೆ, ಸೊ ಹಿಯರ್ ಈಗ ಈ ವ್ಯಾಲ್ಯೂ ಏನಾಯಿತು? ಚಿಕ್ಕಾಯಿತು ಈ ವ್ಯಾಲ್ಯೂಗಿಂತ. ಸೊ ದಿಸ್ ಈಸ್ ಗ್ರೇಟರ್ ದೆನ್ ದಿಸ್ ಒನ್. ಓಕೆ, ಸೊ ಅಬ್ಸರ್ವ್ ಹಿಯರ್ 15 ಇದೆ, 18ನ ಮಲ್ಟಿಪ್ಲೈ ಮಾಡಿ 9ಗೆ ಆ್ಯಡ್ ಮಾಡ್ತಿದ್ದೀವಿ. ಓಕೆ, ಹಿಯರ್ ವಾಟ್ ಹ್ಯಾಪನ್ಸ್, 18 ಅನ್ನೋದು 15ಗೂ ಮಲ್ಟಿಪ್ಲೈ ಆಗುತ್ತಲ್ವಾ, ಸಮ್ ವ್ಯಾಲ್ಯೂ ಬರುತ್ತೆ. 18 ಅನ್ನೋದು 9ಗೂ ಮಲ್ಟಿಪ್ಲೈ ಆಗುತ್ತೆ ಆ್ಯಂಡ್ ಅಗೇನ್ ವಿ ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಈ ನಂಬರ್ಗಿಂತ ಜಾಸ್ತಿ ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ 18ಗೆ ಜಸ್ಟ್ 9ನ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ದಾರೆ 15ನ, ಬಟ್ ಇಲ್ಲಿ ಮತ್ತೆ 15ಗೂ 18 ಮಲ್ಟಿಪ್ಲೈ ಆಗಿರುತ್ತೆ. ಸೊ ದಿಸ್ ವ್ಯಾಲ್ಯೂ ಇಸ್ ಗ್ರೇಟರ್. ಓಕೆ, 23 into 17 minus 9. So here 23 into 17, 23 into 9. ಸೊ ಇದನ್ನ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಏನು ಬರುತ್ತೆ? 23 into 17 minus 23 into 9. ಸೊ ಇಲ್ಲೇನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎರಡು ಸೇಮ್ ಇದೆ ಬಟ್ ಸಿಂಬಲ್ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಬಂದಿರೋ ವ್ಯಾಲ್ಯೂಲಿ ನಾವು 23 into 9 ಬರುತ್ತಲ್ಲ ವ್ಯಾಲ್ಯೂ, ಅದನ್ನು ಸಬ್ಟ್ರಾಕ್ಟ್ ಮಾಡಿಬಿಡ್ತೀವಿ. ಸೊ ಟೋಟಲ್ ವ್ಯಾಲ್ಯೂ ಲೆಸ್ ಆಗುತ್ತೆ. ಬಟ್ ಇಲ್ಲಿ ಎರಡನ್ನೂ ಆ್ಯಡ್ ಮಾಡೋದ್ರಿಂದ ಈ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 34. So if we remove the bracket, what we get? 34 into 42 minus 28 into 42. Here is the same case. 34 into 42, 28. ಎರಡರಲ್ಲೂ 42 ಕಾಮನ್ ಇದೆ ಅಲ್ವಾ. ಸೊ 28 34 ಇದೆ ದೊಡ್ಡದು. ಅಂದರೆ 42 ನ 32 ಜೊತೆ 34 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ we will get big answer. Here it is small. So in this case, here it is big, here it is small. So ಎರಡು ಈಕ್ವಲ್ ಅಲ್ವಾ, big minus small, big minus small. So we will get equal value. I think you are getting. Third question. Here is one way to make 14, that is 2 into 1 plus 6 is equal to 14. So are there other ways of getting 14? Fill them out. So ತುಂಬ ways ಅಲ್ಲಿ ಬರಿಬೋದು 14 ಅನ್ನೋದನ್ನ, ತುಂಬ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಾವು ಬರಿಬೋದು. ಸೊ ಇಲ್ಲೇ ಅವ್ರು ಕೊಟ್ಟಿದ್ದಾರೆ, we just have to fill the blanks. Okay, I will write 7 here. 7 2s are 14, we know. 7 2s are 14, or else 2 7s are 14. ಇನ್ನು ಯಾವುದಾದ್ರೂ ಬೇರೆ ವೇಸ್ ಇದೆಯಾ? ಎನಿ ಅದರ್ ವೇ? ದೆನ್ 14 into 1. 14 into 1 will get, 1 into 14 will get. ಓಕೆ, ಇದನ್ನ ಎಕ್ಸ್ಪ್ರೆಷನ್ ಫಾರ್ಮಲ್ಲಿ ಬರೆಯೋಣ. ಸೊ 7 ಇದೆ ಅಲ್ವಾ, 7 into 2 ಅಂದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮ್ಗೆ 2 ಬರಬೇಕು. ಕೆನ್ ಐ ರೈಟ್ 1 1? ಐ ವಿಲ್ ಗೆಟ್ 2. ಸೊ ದಟ್ 2 plus 2 into 7 will be 14. ಐ ವಿಲ್ ರೈಟ್ 2 here. Then 2 into 7 ಅಲ್ವಾ, see here 2 into 7 will be 14. So 7 ಅನ್ನ ಯಾವ್ಯಾವ ಬೇಸಲ್ಲಿ ಬರಿಬೋದು? I can write it as 3 plus 4. So it is 7 into 2, 14. Again I'll take 2 only. I'll write 2 here and then 5 here. Again it is 7 into 2, it is 14. I will write 7 here. So is there any other way? No, I don't write 7. I'll write 14 into 1. 1 ಇಲ್ಲಿ 0 1 ಅಂತ ಬರಿಬೇಕಾಗುತ್ತೆ. We don't want that. Again 2. So 1 6 ಬರುತ್ತಾ? So 1 and 6. Yes, 1 and 6. Or else I can write 4 3. ಇದನ್ನ ಎಕ್ಸ್ಚೇಂಜ್ ಮಾಡಿ ಬರೆದ್ರೆ ಮುಗೀತು. Okay. Find out the sum of the numbers given in each pictures below in at least 2 different ways. So we have to
what add the sum in these two pictures. Describe how you solve it through expression. So ನಾವು ಇದನ್ನ expression ನ ಬರ್ದಿ ನಾವು ಸಾಲ್ವ್ ಮಾಡಬೇಕು, ಹಂಗೆ ಸಾಲ್ವ್ ಮಾಡಂಗಿಲ್ಲ. Okay, so we have to solve this one in at least two different ways ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡಬೇಕು. ಓಕೆನಾ? ಸೊ ಇದಕ್ಕೆ ಒನ್ ವೇ ನೋಡೋಣ. ಒನ್ ವೇ. ಸೊ ಸಿ ಹಿಯರ್ ರೌಂಡ್ ಇರುತ್ತಲ್ಲ, ಮೀನ್ ಸರ್ಕಲ್ ಏನಿದೆ ಅದು ಎಷ್ಟು ಟೈಮ್ ಇದೆ? 8 ಸರ್ಕಲ್ ಇದೆ ಅಲ್ಲ, ಸೊ 8 ಇಸ್ 4 ಟೈಮ್, ರೈಟ್? 8 4 ಟೈಮ್ ಇದೆ. ದೆನ್ 4 ಬ್ಲಾಕ್ಸ್ ಅನ್ನೋದು ಎಷ್ಟು ಟೈಮ್ ಇದೆ? 5 ಟೈಮ್ಸ್ ಇದೆ. ಸೊ ಇದಕ್ಕೆ ಪ್ಲಸ್ 4 is 5 ಟೈಮ್. ಸೊ ದಿಸ್ ಇಸ್ ಒನ್ ವೇ. Okay, let me solve. 8 4s are 32 plus 20. 4 5s are 20. So I got 52. This is one way. And second way, way 2. This is way 1. This is way 2. So ಈಗ ಇಲ್ಲಿ circle ಏನಿದೆ? So 4 time ಇದೆ circle. 1 2 3 4. Again 4 I'm taking 4 time. Like 8 plus 4 ಎರಡನ್ನೂ ಒಟ್ಟಿಗೆ 4 ಟೈಮ್ ತಗೊಂತಾ ಇದ್ದೀನಿ, ಪ್ಲಸ್ ರಿಮೈನಿಂಗ್ 4. ಸೊ ಈ 4 ಉಳ್ಕೊತಲ್ಲ, ಅದನ್ನ ಇಲ್ಲಿ ಬರ್ತಿದ್ದೀನಿ. Okay, so 4 plus 8 means 12 into 4 plus 4. So there's 4 here, there's 4 here. 12 4s are 48 plus 4. 48 plus 4 is 52. So ಎಷ್ಟು ways ನಾವು ಬರೆದ್ರೂ we will get the same answer. This is way 1, this is way 2. Okay. So then this way. So pink color ಅಲ್ಲಿ ಇರೋದನ್ನ first ನೋಡೋಣ. 1 2 3 4 5 6 7 8. So way 1 6 how many times? So this pink color 6 is how many times? 2 4 6 8. So 6 is of 8 time plus 5 is of 2 4 6 8. So 5 is also of 8 times. So 6 8s are 48 plus 5 it's a 48 plus 88. Wait, second way I will combine both, like 6 plus 5. Total how many times? So all are 8 times. So 5 plus 6 is 11 into 8. It is 88. Okay. So ಯಾವ ways ಅಲ್ಲಿ ಬರೆದ್ರು ನಮಗೆ ಸೇಮ್ ಆನ್ಸರ್ ಬರುತ್ತೆ. Okay, you try different ways. Okay. Okay, thank you. So let's do this, figure it out in the next class.